ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ನೀವೆಲ್ಲರೂ ನೋಡಿರ್ಬೋದು ಡಿ ಬಾಸ್ ಅವರು ಹೆಚ್ಚಾಗಿ ಬೇರೆ ನಟರ ಜೊತೆ ಸೇರ್ತಾ ಇಲ್ಲ. ಹೌದು, ಒಂಟಿ ಸಲಾಗದಂತೆ ತಮ್ಮಷ್ಟಕ್ಕೆ ತಾವೇ ಇರ್ತಾರೆ. ಅವರಿಗೆ ಅದು ಯಾವುದೇ ಕಷ್ಟ ಬಂದರೂ ಕೂಡ ಅವರ ಅಭಿಮಾನಿಗಳೇ ಸಪೋರ್ಟ್ಗೆ ನಿಂತ್ಕೊತಾರೆ ಹಾಗೂ ಎಂದೂ ಕೂಡ ಇವರನ್ನು ಬಿಟ್ಟು ಕೊಡಲ್ಲ. ನೀವು ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಅಲ್ಲಿ ಹೆಚ್ಚಾಗಿ ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು. ಈ ಮಟ್ಟಕ್ಕೆ ಡಿ ಬಾಸ್ ಅವರು ಇಂದು ಬೆಳೆದು ನಿಂತಿದ್ದಾರೆ. ಇವರ ಕ್ರೇಜನ್ನು ಬೀಟ್ ಮಾಡೋ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು. ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ. ಇದೇ ಕಾರಣಕ್ಕೆ ಇವರನ್ನು ಬಾಸ್ ಅಂತ ಕರೆಯಲಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಡಿ ಬಾಸ್ ಅವರಿಗೆ ಚೆನ್ನಾಗಿ ಕ್ರಿಕೆಟ್ ಆಡೋಕ್ಕೆ ಬರುತ್ತೆ. ಆದರೂ ಕೂಡ ಅವರು CCLನಲ್ಲಿ ಭಾಗವಹಿಸಲ್ಲ. ಇದರ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಇಂದು ಪ್ರೆಸ್ ಮೀಟ್ನಲ್ಲಿ ಒಂದು ಮಾತನ್ನು ಹೇಳಿದರು. ಅದೇನಪ್ಪ ಅಂದರೆ, ಡಿ ಬಾಸ್ ಅವರು CCLಗೆ ಏನಾದರೂ ಬಂದುಬಿಟ್ರೆ ಅಲ್ಲಿ ಸ್ಟೇಡಿಯಂನಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಇಡೀ ಸ್ಟೇಡಿಯಮ್ಮೇ ನಡುಗಿ ಬಿಡುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು. ಹೌದು, ದರ್ಶನ್ ಅವರು ಏನಾದರೂ CCLಗೆ ಹೋದರೆ ಅಲ್ಲಿ ಸ್ಟೇಡಿಯಂನಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗಿಬಿಡುತ್ತೆ ಹಾಗೂ ಪೊಲೀಸರು ಕೂಡ ಬರಬೇಕಾಗುತ್ತೆ. ಕಿಚ್ಚ ಸುದೀಪ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಗೊತ್ತಿದೆ ಅಂತಲೇ ಹೇಳ್ಬೋದು. ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ. ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.